ನಾಯಕಿಯಾಗಿರ್ತಕ್ಕಂಥ ಈ ಕ್ಷೇತ್ರದ ಒಳಗೆಯಾಗಿರ್ತಕ್ಕಂಥ ಮಾತೆ ಮುಕ್ತಾಂಬಿಕೆ ಜಾತ್ರೆಗೆ ಈ ನಾಡಿನ ಖ್ಯಾತ ಜ್ಯೋತಿಷ್ಯರಾಗಿರ್ತಕ್ಕಂಥ ಗೋಪಾಲಮೂರ್ತಿಯವರು ಈ ನಮ್ಮ ಕ್ಷೇತ್ರಕ್ಕೆ ಇದ್ದಾರೆ. ಅವರಿಗೆ ನಾನು ನಮ್ಮ ಕ್ಷೇತ್ರದ ಪರವಾಗಿ ಸಮಿತಿಯ ಪರವಾಗಿ ಈ ಜಾತ್ರೆಯನ್ನು ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಈ ನಾಡಿನಲ್ಲಿ ಸಾಕಷ್ಟು ಗೋಪಾಲಮೂರ್ತಿಯಿಂದ ಅನೇಕ ಜನರು ಕೂಡ ಶ್ರೇಷ್ಠ ಆಯುಷ್ಮಾನ್ ಯಶಸ್ವಿಯಾಗಿದ್ದಾರೆ. ಆ ಕಾರಣದಿಂದ ಅವರನ್ನ ನಮ್ಮ ಕ್ಷೇತ್ರ ಮುಕ್ತಿ ಮಠಕ್ಕೆ ಶ್ರೀ 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 ಧರ್ಮಶ್ರೀ ತಪನೋಪ ಶ್ರೀ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಈ 31 ವರ್ಷದ ಜಾತ್ರೆಯಲ್ಲಿ ವಿಜೃಂಭಣೆ ಇರತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಭರತ ಖಂಡದ ಎಲ್ಲಾ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲಾ ಸದ್ಭಕ್ತರಿಗೂ ಕೂಡ ಶರಣ ಶಿವಶರಣರಿಗೂ ಕೂಡ ಸಂತ ಮಹಾಂತರಿಗೂ ಕೂಡ ಅವರಿಗೆಲ್ಲರಿಗೂ ಕೂಡ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಮಠಕ್ಕೆ ಶ್ರೇಯಸ್ಸಾಗಿ ಅಭಿವೃದ್ಧಿಗಾಗಿ ಹೆಗಲಿಕೊಟ್ಟಿರ್ತಕ್ಕಂಥ ಈ ಬೆರಕಹಳ್ಳಿ ಗ್ರಾಮದ ಪ್ರಭಯಜ್ಜರವರನ್ನ ಹಾಗೂ ಚೌಡೇಶ್ವರಿ ತಾಯಿಯನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಈ ನಾಡಿನ ಖ್ಯಾತ ಯಶಸ್ಸರಾಗಿರ್ತಕ್ಕಂಥ ಗೋಪಾಲಮೂರ್ತಿಯವರಿಗೆ ಹಾಗೂ ಈ ಕುಟುಂಬದೊಂದಿಗೆ ಈ ನಾಡಿನ ಜನರೊಂದಿಗೆ ಹಾಗೂ ನಮ್ಮ ಮಠದಲ್ಲಿ ಸಾಕಷ್ಟು ಎಲ್ಲಾ ಕೆಲಸಗಳಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಬಾಗೇವಾಡಿ ಸಾಹೇಬರಿಗೂ ಕೂಡ ನಾನು ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಾಧ್ಯಮ ಆರಕ್ಷಕರು ಪತ್ರಕರ್ತರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾದ್ಯ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸಪರಿವಾರ ಸಹಿತ ಶ್ರೀ ಮುಕ್ತಾಂಬಿಕಾ ದೇವಿಯೈ ನಮಃ ಶ್ರೀ ಚೌಡೇಶ್ವರಿಯೈ ನಮಃ ಪ್ರಾರ್ಥನಾಮಿ ಸಮರ್ಪಯಾಮಿ. ತುಂಬಾ ವಿಶೇಷವಾದಂತಹ ದಿವಸ. ಒಂದು ಮೆಟ್ಟಿನ ನಾಡಾಗಿರ್ತಕ್ಕಂತಹ ಬೆಳಗಾವಿ ಕ್ಷೇತ್ರ, ಅದರಲ್ಲೂ ಶ್ರೀ ಕ್ಷೇತ್ರ ಮುಕ್ತಿಮಠ ಮಹಾಸ್ವಾಮಿಗಳಾದಂತಹ ತಮ್ಮೋರತ್ನ ಮಹಾಸ್ವಾಮಿ ಶಿವಸಿದ್ಧ ಸೋಮೇಶ್ವರ ಮಹಾಸ್ವಾಮಿಗಳವರ ದರ್ಶನಾರ್ಥವಾಗಿಯೂ ಹಾಗೂ ಇವತ್ತು ನಡೀತಾ ಇರತಕ್ಕಂತಹ ವಿಶೇಷವಾದಂತಹ ಯಾತ್ರಾ ಪ್ರಯುಕ್ತವಾಗಿಯೂ ನಮ್ಮ ಚೀಫ್ ಅವರ್ ವಾಹಿನಿ ಭವಿಷ್ಯ ದರ್ಶನ ಕಾರ್ಯಕ್ರಮದ ಗುರೂಜಿ ಗೋಪಾಲಕೃಷ್ಣ ಶರ್ಮಾ ನಾನು ಇವತ್ತು ಈ ಸಾರಿ ದರ್ಶನಾರ್ಥವಾಗಿ ಬಂದಿದ್ದೇನೆ. ಜೊತೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳೆಲ್ಲರೂ ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವರೆಲ್ಲರನ್ನೂ ಒಂದ್ಸರಿ ದರ್ಶನ ಮಾಡಿಕೊಂಡು ಅವರಿಗೆಲ್ಲರಿಗೂ ಒಂದು ಹಿತಬೋಧನೆಯನ್ನು ಹೇಳುವುದರ ಮೂಲಕ ಜೊತೆಯಲ್ಲಿ ನಮ್ಮ ಸನಾತನ ಭಾರತೀಯ ಪರಂಪರೆಯ ಸಕಲ ಜಲ ನೆಲ ಭೂಮಿ ಇತ್ಯಾದಿಗಳೆಲ್ಲದರಲ್ಲೂ ಸಹಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಮಾರ್ಗದರ್ಶನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ತುಂಬಾ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ನಾವೆಲ್ಲರೂ ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ದರ್ಶನ ಮಾತ್ರದಿಂದಲೇ ಭಗವತಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಆ ಭಗವತಿಯ ಅನುಗ್ರಹ ನಮಗೆಲ್ಲರಿಗೂ ಸಹಿತವಾಗಿ ಸಿಗಲಿ ಅಂತ ತಿಳಿಸ್ತಾ ನಮಗೆಲ್ಲರಿಗೂ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ.
ಇಡೀ ವಿಶ್ವ ನಿರ್ಮಿತಿ ಮಾಡುವಂತ ಅದು ಯಾರು ಇದ್ರೆ ಅದು ಕೇವಲ ಶಿವಸಿದ್ಧ ಸೋಮೇಶ್ವರ ಮಹಾರಾಜರು ಈ ಸ್ಥಾನ ಸುಕ್ಷೇತ್ರ ಆಗಕ್ಕ ಮೂಲ ಕಾರಣ ಎಲ್ಲ ಸದಭಕ್ತದ ಸಹಕಾರ್ಯ ಮಿತ್ರ ವಿನಯ ಎಲ್ಲರೂ ಕೂಡ ಇಲ್ಲಿವರೆಗೆ ಏನು ಕಾರ್ಯಕ್ರಮ ಅದಕ್ಕ ತಮಗೆ ತುಂಬಲು ಬೇಗ ಸ್ವಾಗತ ಮತ್ತು ಅಭಿನಂದನೆ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮುಗಿದ ಬೇಕ ಈ ಕಾರ್ಯಕ್ರಮ ಮುಗಿದ ಬೇಕ ಸಾಯಂಕಾಲ 7 ಗಂಟೆಗೆ ಗಿರಿಜಾ ಮಂಡಲ ಕಲ್ಯಾಣ ಮಂಟಪದಲ್ಲಿ ದಾಸೋಹ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಧರ್ಮಸಭೆನದ ಆ ಧರ್ಮಸಭೆಗೆ ಎಲ್ಲರೂ ತಾವು ಉಪಸ್ಥಿತಿಯನ್ನು ನೀಡಿ ಆ ಧರ್ಮಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಾಯಂಕಾಲ 7 ಗಂಟೆಯಿಂದ ನಾವು ಈ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲ ಧರ್ಮಸಭೆಯನ್ನ ಏರ್ಪಾಟ್ ಮಾಡಿದ್ದೀವಿ. ದಯವಿಟ್ಟು ಆ ಧರ್ಮಸಭೆಗೆ ತಾವು ಎಲ್ಲ ಸದಭಕ್ತರು ತಾಯಂದ್ರು ಅಣ್ಣಂದ್ರು ಎಲ್ಲ ಚಿಕ್ಕ ಮಕ್ಕಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮ ಕೂಡ ಈ ರೀತಿ ಅದ್ದೂರಿಯಲ್ಲಿ ತಾವು ಶ್ರೀಗಳನ್ನ ಇಲ್ಲಿ ಸ್ವಾಗತವನ್ನ ಮಾಡಿಕೊಂಡು ತನ್ನ ಏನ ಭಕ್ತಿಪೂರ್ವಕವಾಗಿ ತನ್ನ ಬೆಳೆಸಿದಂತ ಎಲ್ಲ ಸದಭಕ್ತರಿಗೆ ನಾನು ಪ್ರಾರ್ಥಿಸ್ತೇನೆ, ಬಿಂಬಿಸ್ತೇನೆ, ಗೌರವಿಸ್ತೇನೆ.